ಪಂಚಜಗತ್ಕೃತ ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯಾನೋಪಿ ಪಂಚಾಚಾರ್ಯಾನ್ ಜಗತ್ತು ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾವೈಭವದತಂ ವಿಶ್ವವಂದಂ ಸದಾ ವಂದೇ ವಿಶ್ವಾರಾಧಂ ಜಗತ್ತು. ಶಿವಮೊಗ್ಗ ಮಹಾನಗರದಲ್ಲಿ ಇಂದು ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಬೃಹತ್ ಧರ್ಮ ಜಾಗೃತಿ ಸಮಾವೇಶ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಧೀಮಂತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಕೃತಜ್ಞತಾ 50ನೇ ವರ್ಷದ ಕೃತಜ್ಞತಾ ಸಮರ್ಪಣಾ ಸಮಾರಂಭದ ಈ ವೇದಿಕೆಯಲ್ಲಿ ಸಿಂಹಾಸನವನ್ನ ಅಲಂಕರಿಸಿದ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ ಮತ್ತು ಶ್ರೀಮದ್ ಶ್ರೀಶೈಲ ಹಾಗೂ ಶ್ರೀಮದ್ ಕಾಶಿ ಹಿರಿಯ ಜಗತ್ತುಗಳ ಎಲ್ಲಾ ಜಗತ್ತುಗಳ ಚರಣಾರವಿಂದಕ್ಕೆ ಅನಂತ ದೀನದಿಂದ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ತಮ್ಮ ಶಿಂದಗಿಯ ಮತ್ತು ತಾವರೆಕೆರೆ ಹಿರಿಯ ಶ್ರೀಗಳನ್ನ ಮೊದಲುಗೊಂಡು ಎಲ್ಲ ಶಿವಾಚಾರ್ಯ ಶಿವಲಿ ಸ್ವರೂಪರಾದ ಶಿವಾಚಾರ್ಯ ಬಂದವರಿಗೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಸ್ತ ಸದ್ಭಕ್ತ ಬಳಗವೇ, ಮಾತೆಯರೇ, ರಾಜಕೀಯ ಗಣ್ಯಮಾನ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಸಮಯ ಬಹಳ ಆಗಿದೆ. ಮಳೆರಾಯ ಅವನ ಆಶೀರ್ವಾದವೂ ಆಗಿ ತಂಡಗೆಲ್ಲರೂ ಸುಮ್ಮನೆ ಕೊಟ್ಟಿದೆ. ಈ ಕಾರ್ಯಕ್ರಮ ಬಹಳ ಸರ್ವಾಂಗೀಣವಾಗಿ, ಬಹಳಷ್ಟು ಸುಂದರವಾಗಿ ಕಾರ್ಯಕ್ರಮ ನಡೆದು ಬಂದಿದ್ದಾಗಿದೆ. ಈ ಶಿವಮೊಗ್ಗದ ಇತಿಹಾಸದಲ್ಲಿ ಸುಮಾರು 34 ವರ್ಷಗಳ ಆದ ನಂತರ ಮತ್ತೆ ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದಿದ್ದು ನಮಗೂ ಮತ್ತು ನಿಮ್ಮೆಲ್ಲರಿಗೂ ಆನಂದದ ಸಂಗತಿ ತಿಳ್ಬೋದು. ಶಿವಮೊಗ್ಗಕ್ಕೆ ಸುಮಾರು ಸರಿ ಒಂದು 2-3 ಸರಿ ಇಲ್ಲಿ ಮಹಾಪೂಜೆಯನ್ನು ನಾವು ಮಾಡಿದವರಾಗಿದ್ದೇವೆ, ಆದ್ರೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗಿದ್ದೇವೆ. ಶಿವಮೊಗ್ಗದ ಜನತೆ ಒಬ್ಬರದು ಮಾಡೋದು ಬೇಡ, ಎಲ್ಲಾ ಸನ್ನಿಧಿಗಳು ಒಮ್ಮೆಲೆ ಮಾಡುವಂತ ಸಂಕಲ್ಪ ಜೊತೆ ಕಾಣಿಸ್ತದೆ. ಅದಕ್ಕೆ ಬಹಳ ಭವ್ಯವಾಗಿ ಇವತ್ತಿನ ಅಡ್ಡಪಲ್ಲಕ್ಕಿ ಮಹೋತ್ಸವ ಎಲ್ಲಾ ವಾದ್ಯಗಳ ಸಮೇತವಾಗಿ ಭಕ್ತರ ಒಂದು ಭಕ್ತಿಮಯ ವಾತಾವರಣದಲ್ಲಿ, ಮಳೆರಾಯನ ಮಳೆರಾಯ ವಾತಾವರಣದಲ್ಲಿಯೂ ಕೂಡ ನೀವೆಲ್ಲರೂ ಆನಂದದಿಂದ ಜಗತ್ತುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡಿದವರಾಗಿದ್ದೀರಿ. ಎಲ್ಲಾ ಜಗತ್ತುಗಳು ಆನಂದಭರಿತವರಾಗಿ ಅನಂತ ಸನ್ಮಗಳ ಆಶೀರ್ವಾದಗಳನ್ನ ನಿಮಗೆ ಕಳಿಸ್ತವರಾಗ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಧರ್ಮದ ವಿಷಯಕವಾಗಿ ನೋಡಿದ್ದಾದರೆ ತಮ್ಮ ಉಜ್ಜಯಿನಿ ಸನ್ನಿಧಿಯವರು ಏನು ಅರ್ಪಣೆಯನ್ನ ಪಡಿಸಿದ್ರು, ಅಕ್ಷರ ಸಹ ಎಲ್ಲವೂ ಸಹ ಇತಿಹಾಸ ಪೂರಕವಾಗಿ ತಮ್ಮ ಸನಾತನವಾದ ವೀರಶೈವ ಧರ್ಮದ ಇತಿಹಾಸ ನಮ್ಮ ಈಗಿನ ಯುವಕರಿಗೆ ಬಹಳಷ್ಟು ಅದರ ಅರಿವಿಲ್ಲ. ಅದು ಅರಿವಾಗಬೇಕಾದರೆ ಇಂಥ ಧರ್ಮ ವೇದಿಕೆ ಮುಖಾಂತರವೇ ಅರಿವಾಗುತ್ತೆ. ಅದಕ್ಕೆ ನಾವಿಲ್ಲಿ ಟೀಕಾ ಟಿಪ್ಪಣಿಯನ್ನ ಧರ್ಮದ ವಿಷಯಕವಾಗಿ ಮಾಡಲಾರ್ದ ಅದರ ಗೂಢಾರ್ಥವನ್ನ ತಿಳ್ಕೋಬೇಕಾಗ್ತದೆ. ಒಂದು ಸಣ್ಣ ಉದಾಹರಣೆ ಆದರೆ, ಶಿವಾಜಿ ಮಹಾರಾಜ ತನ್ನ
ರಾಜ್ಯದ ಇದರಲ್ಲಿ ಅವನ ಗುರುಗಳು ಬರ್ತಾರೆ. ಶಿವಾಜಿ ಮಹಾರಾಜನ ಗುರುಗಳು ಬಂದಾಗ ಶಿವಾಜಿ ಮಹಾರಾಜ ಎಲ್ಲವನ್ನು ಹೇಳ್ತಾ ಇರ್ತಾರೆ, ಇಂತಿಂತ ಬಂಗ್ಲೆಗಳನ್ನ ಕಳಿಸಿದೆ, ಇಂಥ ಮಂದಿರವನ್ನ ಕಳಿಸಿದೆ, ಇಷ್ಟು ಜನಕ್ಕೆ ಇಷ್ಟು ಸೈನಿಕರಿದ್ದಾರೆ, ಇಷ್ಟೆಲ್ಲ ಸೈನಿಕರಿಗೆ ಪ್ರಸಾದವನ್ನ ಮಾಡಿಸಿದೆ, ಅದು ಮಾಡಿಸಿದೆ, ಇದು ಮಾಡಿಸಿದೆ ಅಂತ ಎಲ್ಲವನ್ನ ಹೇಳ್ತಾ ಇರ್ತಾನೆ. ಅವಾಗ ಇದನ್ನ ಅರಿತಂತ ಗುರುಗಳು ಅವಾಗ ತಿಳ್ಕೊಂತಾರೆ, ಸ್ವಲ್ಪ ರಾಜನಿಗೆ ಗರ್ವ ಬಂದಿದೆ, ಅಹಂಭಾವ ಬಂದಿದೆ, ಇದನ್ನು ಇಳಿಸ್ಬೇಕಲ್ಲ ಅಂತೇಳಿ ಅವಾಗ ರಾಜನಿಗೆ ಹೇಳ್ತಾರೆ, ಅಲ್ಲಿ ಇದ್ದಂತ ಒಂದು ಕಲ್ಲನ್ನ ಇದನ್ನ ಒಂದು ಮೂರ್ತಿ ರೂಪದಲ್ಲಿ ಇರ್ತದೆ, ಅದನ್ನ ಒಡಿ ಅಂತ ಹೇಳ್ತಾರೆ. ಆ ಕಲ್ಲನ್ನ ಒಡಿಸ್ತಾರೆ. ಆ ಒಡಿಸಿದಾಗ ಆ ಕಲ್ಲೊಳಗೆ ಒಂದು ಕಪ್ಪಿ ಕುಂತಿರ್ತದೆ, ಕಪ್ಪಿ ಜೀವಂತವಾಗಿರ್ತದೆ. ಅವಾಗ ರಾಜನೇ ಕೇಳ್ತಾರ ಗುರುಗಳು, ಈ ಕಪ್ಪಿಗೆ ಯಾರನ್ನ ಕೊಟ್ರಪ್ಪ ಅಂತ ಕೇಳ್ತಾನೆ. ಈ ಕಪ್ಪಿಗೆ ನೀರ್ ಯಾರು ಕೊಟ್ರು, ಇದಕ್ಕ ಗಾಳಿ ಯಾರು ಕೊಟ್ರು, ಅನ್ನ ಯಾರು ಕೊಟ್ರು ಅಂತ ರಾಜನಿಗೆ ಶಿವಾಜಿ ಮಹಾರಾಜನಿಗೆ ಕೇಳಿದಾಗ ಅವಾಗ ಶಿವಾಜಿ ಮಹಾರಾಜನಿಗೆ ಕೊಡ್ಲಿಕ್ಕೆ ಉತ್ತರನೇ ಇರಲ್ಲ. ಅವಾಗ ತನ್ನ ಒಂದು ತಪ್ಪನ್ನ ತಿಳ್ಕೊಂತಾನ ರಾಜ. ಅದಕ್ಕೆ ಇಂದಿಗೂ ಸಹ ನಾವು ಡಗ್ನಾಚಾರ್ಯರ ಒಂದು ಚರಿತ್ರೆಯನ್ನು ನೋಡಿದಾಗ, ಡಗ್ನಾಚಾರ್ಯರ ಚರಿತ್ರೆಯಲ್ಲೂ ಕೂಡ ಮೂರ್ತಿಯ ದೋಷವನ್ನ ಹುಡುಕಿ ಕೊಟ್ಟವರಿಗೆ ಡಗ್ನಾಚಾರ್ಯರು ನನ್ನ ಹಸ್ತವನ್ನೇ ದಾರಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಡಗ್ನಾಚಾರ್ಯರ ಮಗನೇ ಆ ಮೂರ್ತಿಯಲ್ಲಿ ದೋಷ ಇದೆ ಅಂತ ಹೇಳ್ತಾನ. ಆ ದೋಷವನ್ನ ಹುಡುಕಿ ಕೊಡ್ತಾನ. ಆ ಮೂರ್ತಿಯನ್ನ ಅದರ ಹೊಟ್ಟೆ ಭಾಗ ಒಡ್ಲಿಕ್ಕೆ ಹೇಳ್ತಾರೆ. ಆ ಒಡೆದಾಗ ಹೊಟ್ಟೆ ಭಾಗದ ಅಂದ್ರೆ ಕಲ್ಲಿನ ಮೂರ್ತಿ, ಕಲ್ಲಿನ ವಿಗ್ರಹದಲ್ಲಿ ಹೊಟ್ಟೆ ಭಾಗವನ್ನ ಒಡ್ಲಿಕ್ಕೆ ಹೇಳ್ತಾನೆ. ಆ ಹೊಟ್ಟೆ ಭಾಗ ಒಡೆದಾಗ ಇದು ಅಂದ್ರೆ ಬಹಳ ದೊಡ್ಡ ಕಥೆ, ಸಣ್ಣದ್ರಲ್ಲಿ ಹೇಳ್ಬೇಕಂದ್ರೆ ಇದು ಪೂಜೆ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಮೂರ್ತಿ ಅಂತ ಜಗ್ನಾಚಾರ್ಯರ ಮಗ ಹೇಳ್ತಾನೆ. ಆ ಒಂದು ಹೇಳಿದಾಗ ಇದಕ್ಕೆ ದೋಷ ಹುಡುಕಿ ಕೊಟ್ಟಾರೆ, ನನ್ನ ಹಸ್ತವನ್ನೇ ಇದಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಆ ಮೂರ್ತಿಯನ್ನ ಒಡ್ಲಿಕ್ಕೆ ಹಚ್ತಾರೆ. ಮೂರ್ತಿಯನ್ನ ಒಡೆದಾಗ ಆ ಮೂರ್ತಿ ಹೊಟ್ಟೆಯಲ್ಲಿ ಕಪ್ಪೆಯನ್ನ ನಾವು ನೋಡ್ತೀವಿ. ಅಂದ್ರೆ ಹೇಳೋ ಉದ್ದೇಶ, ನಾವೇನು ನಿರ್ಜೀವ ಅಂತ ತಿಳ್ಕೊಂತೀವಲ್ಲ ಶಿಲೆ ನಿರ್ಜೀವ ಅಲ್ಲ. ಆ ನಿರ್ಜೀವದಿಂದಲೇ ಈ ಜೀವಿಗಳು ಹುಟ್ಟಿ ಬಂದಾವ. ನಾವು ಹೇಳಬೇಕಾದ್ರೆ ಆ ನಿರ್ಜೀವದಿಂದ ಕಲ್ಲು ಸವಿದು ಮಣ್ಣಾಗ್ತದ. ಆ ಮಣ್ಣಿನಲ್ಲಿ ಜೀವಾಣುಗಳು ಇರ್ತಾವೆ. ಆ ಜೀವಾಣುಗಳಲ್ಲಿ ನಾವೇನು ಧಾನ್ಯಗಳನ್ನ ಬೆಳಿತೀವಿ. ಆ ಧಾನ್ಯದಿಂದ ಮುಂದೆ ಸಂಸ್ಕಾರಗೊಂಡು ಈ ಮನುಷ್ಯ ರೂಪದಲ್ಲಿ ರಕ್ತರಜಿತವಾಗಿ ಈ ಮನುಷ್ಯ ಹುಟ್ಟಿ ಬರ್ತಾನೆ. ಅಂದ್ರೆ ಈ ಮನುಷ್ಯ ಅಥವಾ ಜೀವಿಗಳು ಹುಟ್ಟಿ ಬಂದದ್ದು ಎಲ್ಲಿ ಅಂತ ನೋಡಿದಾಗ, ಮೂಲ ರೂಪಕ್ಕೆ ನಾವು ಹೋದಾಗ ಶಿಲೆಯಿಂದಲೇ ಬರುತ್ತದೆ. ಅದಕ್ಕೆ ಯಾವ ಶಿಲೆಯು ನಾವು ಅದಕ್ಕೆ ನಿರ್ಜೀವ ಅಂತ ತಿಳ್ಕೋಬಾರ್ದಾಗಿದೆ. ಅನೇಕ ಉದಾಹರಣೆಗಳೇ ನೋಡಿದ್ದಾರೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ನಂದೀಶ್ವರ ಕ್ಷೇತ್ರ ಕರ್ನೂಲು ಜಿಲ್ಲೆದೊಳಗೆ ಬರ್ತದೆ. ಆ ನಂದಿ ಮಹಾನಂದಿ ಇಲ್ಲ, ಇನ್ನೊಂದು ಬಾಜುಗಿದೆ. ಆ ನಂದೀಶ್ವರ ಎಂದಿಗೂ ಸಹ ಇಂಚಿಂಚವಾಗಿ ಇಷ್ಟು ವರ್ಷಕ್ಕೊಂದ್ಸರಿ ಬೆಳೀತಾ ಇದ್ದಾನೆ. ಅದಕ್ಕೆ ಆರಿಯನ್ನು ಹೊಡೆದದ. ಆದ್ರೂ ಸಹ ಆ ಒಂದು ಶಿಲೆ ಅಥವಾ ನಂದೀಶ್ವರ ಬೆಳೆದು ಬಹಳ ದೊಡ್ಡದಾಗಿದೆ. ಇಂದಿಗೂ ನಮ್ಗೆ ನೋಡ್ಲಕ್ ಸಿಗ್ತಾ ಇದೆ ಜೀವಂತ ಸಾಕ್ಷಿಯಾಗಿ. ಅಂದ್ರೆ ಹೇಳುವ ಉದ್ದೇಶ, ತಮ್ಮ ವೀರಶೈವ ಧರ್ಮದ ಇತಿಹಾಸದಲ್ಲಿ ಲಿಂಗೋದ್ಭವರಾಗಿ ಆದಿ ಜಗದ್ಗುರುಗಳು ಉದ್ಭವಿಸ್ತಾರ ಅಂತೇಳಿ ನಮ್ಮ ಶಾಸ್ತ್ರ ಏನ್ ಹೇಳ್ತದ, ಧರ್ಮ ಇತಿಹಾಸ ಏನ್ ಹೇಳ್ತದ, ಅದನ್ನ ನಾವು ಅಕ್ಷರಶಃ ನಂಬಲೇಬೇಕಾಗ್ಯದ. ಅದಕ್ಕೆ ಅನೇಕ ಜೀವಂತ ಉದಾಹರಣೆಗಳು ಸಹ ಅನೇಕ ನಮ್ಮ ಸನಾತನ ಧರ್ಮದಲ್ಲಿ ತಾನೇ ಸನ್ನಿಧಿಯವರ ಅಪ್ಪಣೆಗೊಳಿಸಿದ ಹಾಗೆ ಉಗ್ರ ನರಸಿಂಹ ಅವತಾರ, ಇನ್ನು ಅನೇಕ ಇದರಲ್ಲಿ ನೋಡಿದಾಗ ನಮ್ಮ ಯಡಿಯೂರ ಸಿದ್ಧಲಿಂಗೇಶ್ವರರ ಒಂದು ಚರಿತ್ರೆಗೆ ನೋಡಿದಾಗ ಶಿಲೆ ನಂದಿಗೆ ಅನ್ನ ಪ್ರಸಾದವನ್ನ ಮಾಡಿಸಿದ ಇತಿಹಾಸ ಯಡಿಯೂರ ಸಿದ್ಧಲಿಂಗೇಶ್ವರ ಚರಿತ್ರೆಯಲ್ಲಿ ಬರುತ್ತದೆ. ಹೀಗೆ ಅನೇಕವನ್ನ ನೋಡಿದಾಗ ತಾವು ಧರ್ಮಕ್ಕೆ ಅಂದ್ರೆ ಒಂದೇನು ಪ್ರಶ್ನೆ ಅದಲ್ಲ, ಈಗೂ ಉಂಟೆ. ಅಂದ್ರೆ ಸೈನ್ಸಿಗೆ ಮಿಗಿಲಾದದ್ದು, ನಮಗೆ ತಿಳಿಲಾರದದ್ದು ಅನೇಕ ಈ ಒಂದು ಪ್ರಪಂಚದಲ್ಲಿ ಅದ.
ಅಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ, ಹೀಗೂ ಉಂಟೆ ಅಂತ ಅನ್ಬೇಕಾಗ್ತದಷ್ಟೇ. ಆ ಒಂದು ಇದರಲ್ಲಿ ಇವತ್ತ ತಮ್ಮ ವೀರಶೈವ ಧರ್ಮವು ಹಾಗೂ ಸನಾತನ ಧರ್ಮವೂ ಸಹ ಅನೇಕ ಇತಿಹಾಸಗಳನ್ನ ಹೊಂದಿದ್ದಾಗಿದೆ. ಸನಾತನ ಧರ್ಮದ ಒಂದು ಅಂಗವೇ ವೀರಶೈವ ಧರ್ಮ ಅಂತ ಹೇಳ್ಬಹುದು. ಈ ಒಂದು ವೀರಶೈವ ಧರ್ಮದ ಇದರಲ್ಲಿ ತಮ್ಮ ಜನ್ಮವನ್ನ ತಾಳಿದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅವರ ಜೀವನದುದ್ದಕ್ಕೂ ಹೋರಾಟಗಳನ್ನ ಮಾಡುತ್ತಾ ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿದವರು. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಅವರ ಶರೀರಕ್ಕೆ ಆಯುಷ್ಯಾಗಿದೆ ವಿನಃ ಅವರು ಈಗ 82 ವರ್ಷಗಳನ್ನ ದಾಟಿ 83ಕ್ಕೇನು ಪಾದಾರ್ಪಣೆ ಮಾಡಿದ್ದಾರೆ. ಅಂದ್ರೆ 80 ವರ್ಷಗಳು ಆದರೂ ಸಹ, 80ಕ್ಕಿಂತ ಅಧಿಕ ವಯಸ್ಸಾದರೂ ಸಹ ಶರೀರಕ್ಕೆ ವಯಸ್ಸಾಗಿದೆ. ಅವರ ಮಾತಿನಲ್ಲಿ ಇವತ್ತು ನಾವು ಕೇಳಿದ್ದೆ ಆದರೆ ಅವರ ಇಚ್ಛಾಶಕ್ತಿಗೆ ವಯಸ್ಸು ನಾವು ನೋಡ್ತಾ ಇಲ್ಲ. ಅಂದ್ರೆ ಇನ್ನೂ ನನಗೆ ಉಸಿರಿರೋ ತನಕ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ, ಈ ನಾಡಿಗಾಗಿ ದುಡಿಯುವಂತ ಆಶೀರ್ವಾದ ಪಂಚಪೀಠಾಧೀಶರು ನನಗೆ ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅವರ ಇಚ್ಛಾಶಕ್ತಿ ಎಷ್ಟು ಸದೃಢವಾದಂತ ಇಚ್ಛಾಶಕ್ತಿ, ಎಷ್ಟು ಧೀಮಂತ ನಾಯಕ ಅಂತ ಅದಕ್ಕೆ ನಾವು ಕರಿಬೇಕಾಗಿದೆ. ಅವರು ತಮ್ಮ ಜೀವನದುದ್ದಕ್ಕೂ ಎಂತ, ಈಗ ತಾನೇ ತಮ್ಮ ಮಂಜುನಾಥ್ ಅಣ್ಣವರು ಹೇಳಿದ ಪ್ರಕಾರ ಜೈಲಿನಲ್ಲಿದ್ರೂ ಸಹ ಅಲ್ಲಿ ಜನರಿಗಾಗಿ ಅವರ ಜೀವನವನ್ನ ಮಾಡಿದವರು. ಅವರ ಇತಿಹಾಸವನ್ನ ನೋಡುತ್ತಾ ಹೋದರೆ ಈಗಿನ ಯುವ ನಾಯಕರಿಗೆ ಮಾದರಿಯಾಗುವಂತ ಇತಿಹಾಸ ಅವರ ಜೀವನ ಚರಿತ್ರೆ ಇದೆ. ಅವರಿಗೆ ಇನ್ನು ಹೆಚ್ಚಿನ ಆಯುಷ್, ಉದಂಡ ಆಯುಷ್ ಅವರಿಗೆ ಕೊಡ್ಲಿ, ಶತಮಾನೋತ್ಸವ ಆಚರಣೆ ಮಾಡುವಂತ ಒಂದು ಸೌಭಾಗ್ಯ ಅವರಿಗೆ ಒದಗಿ ಬರಲಿ ಅಂತೇಳಿ ನಾವಾದ್ರೂ ಕೂಡ ಬಯಸ್ತಾ, ಅದರಲ್ಲಿ ಉಜ್ಜಯಿನಿ ಸನ್ನಿಧಿಯವರು ಅಪ್ಪಣೆ ಕೊಡಿಸಿದ ಪ್ರಕಾರ ಅವರಿಗೆ ಈ ದೇಶದ ಉನ್ನತ ಸ್ಥಾನಕ್ಕೆ ಅವರಿಗೆ ಅವಕಾಶವನ್ನ ಆ ಒಂದು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಅವರಿಗೆ ಅವಕಾಶವನ್ನ ಕೊಡ್ಬೇಕಂತೇಳಿ ನಾವಾದ್ರೂ ಕೂಡ ಕಿವಿಮಾತನ್ನ ಹೇಳುತ್ತಾ, ಅವರ ಉದಂಡ ಆಯುಷ್ಯ ಇನ್ನು ಹೆಚ್ಚು ಅವರ ಆಯುಷ್ಯ ಪಡೆದು ಶತಮಾನೋತ್ಸವನ ಆಚರಣೆ ಮಾಡಿಕೊಳ್ಳಿ. ಎಲ್ಲ ಪಂಚಪೀಠಾಧೀಶರ ಆಯುಷ್ಯ ಅವರಿಗೆ ಸದೈವ ಆಶೀರ್ವಾದ ಸದೈವ ಇದೆ. ಅದೇ ತರನಾಗಿ ಅವರ ಮಕ್ಕಳಾದರೂ ಸಹ ವಿಜಯೇಂದ್ರ, ರಾಘವೇಂದ್ರ ಅವರನ್ನು ಸಹ ಅಷ್ಟೇ ಸಂಸ್ಕಾರವನ್ನ ಬೆಳೆದವರಾಗಿ ಈ ಜನರಿಗಾಗಿ ತಮ್ಮ ಜೀವನವನ್ನ ಅರ್ಪಣೆ ಮಾಡಿದ್ದಾರೆ. ಅದರ ಮಕ್ಕಳಿಗೂ ಸಹ ಯೋಗ್ಯ ಸಂಸ್ಕಾರ ಅವರು ಹಾಕಿದವರಾಗಿದ್ದಾರೆ. ಹೀಗೆ ಅವರಿಗೆ ಉದಂಡ ಆಯುಷ್ಯನ್ನ ಪ್ರಾಪ್ತಿಯಾಗಲಂತೆ ನಾವು ಹೇಳುತ್ತಾ ನಮ್ಮ ಅಲ್ಪ ವಾಕ್ಪುಷ್ಪಗಳನ್ನ ಜ್ಯೇಷ್ಠ ಸನ್ನಿಧಿಯವರ ಚರಣಾಲಯಕ್ಕೆ ಸಮರ್ಪಿಸಿ ಅವರು ಓಂ ಶಾಂತಿ ಶಾಂತಿ ಶಾಂತಿ.